ನಮಸ್ತೆ. नमः ओम मणिमालाज्वल गंडसलाय नमः ओम बालरूपाय नमः ओम मातृप्रियाय नमः कारणाय नमः नमः प्रदाय नमः नमः ओम घोराडवि पुनरागमनाय नमः ಇವತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಕಂಟಿನ್ಯೂಸ್ಲಿ 43 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಆ ಥರ ಮಾಡಿ ನಾವು ಎಲ್ಲ ಭಕ್ತರಿಗೆ ಅಯ್ಯಪ್ಪನ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ವಿಶೇಷ ಏನಂದರೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಈ ಥರ ನಾವು ಮಾಡ್ತಾ ಈಗ 43ನೇ ವರ್ಷ ಆಯಿತು. ನಾನು ಶಬರಿಮಲೆಗೆ 47 ವರ್ಷದಿಂದ ಹೋಗ್ತಾ ಇದ್ದೀನಿ. 47 ವರ್ಷದಿಂದ ಪ್ರತಿ ವರ್ಷ 41 ದಿವಸ ನಾನು ಮಾಲೆ ಹಾಕ್ಕೊಂಡು ವ್ರತ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ದೇವ್ರು ನನಗೆ ಏನಂದರೆ ಆತಂದು ಬ್ಲೆಸ್ಸಿಂಗ್ಸ್ ನನಗೆ ಇದಾವೆ ಅಂತೇಳಿ ನಾನು ಭಾಳ ನಂಬಿಕೆ ಇದೆ. ಪ್ರೋಗ್ರಾಮು ಮಂಡಲ ಪೂಜಾ ಏನಂದರೆ ಶಬರಿಮಲೆಯಲ್ಲಿ ಯಾವ ದಿವಸ ನಡೀತದೋ ಮಂಡಲ ಪೂಜಾ ಅದೇ ದಿವಸ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಶಬರಿಮಲೆಯಲ್ಲಿ ಇವತ್ತು ಅಲ್ಲಿ ನಡೀತಾ ಇದೆ, ನಮ್ದಲ್ಲಿ ನಡೆಸ್ತಾ ಇದ್ದೀವಿ. ಅಲ್ಲಿ ಏನಂದ್ರೆ ಅಲ್ಲಿ ಕ್ಲೋಸ್ ಆಗ್ಬಿಡ್ತದೆ ದೇವಸ್ಥಾನ, ಮತ್ತೆ ಪುನಃ ಜ್ಯೋತಿ ಅಂತೇಳಿ 30th ಆದ್ಮೇಲೆ ಓಪನ್ ಮಾಡ್ತಾರೆ. ಇಲ್ಲಿ ಅದೇನಿಲ್ಲ, ಇವತ್ತು ಕ್ಲೋಸ್ ಆದ್ಮೇಲೆ ಮತ್ತೆ ನಾಳೆಯಿಂದಾನೆ ಮತ್ತೆ ನಾವು ಜ್ಯೋತಿ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ನಮ್ಮ ದೇವಸ್ಥಾನ ಕಟ್ಬೇಕಂದ್ರೆ ಒಂದು ಪ್ರಾಬ್ಲಮ್ ಇತ್ತು. ಕೆಲವರು ಚಿಕ್ಕದ್ ಕಟ್ಟೋಣ, ಬಹಳ ಕಷ್ಟ ಮೇಂಟೈನ್ ಮಾಡೋದು ಅದು ಇದು ಅಂದ್ರು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಲೇಡೀಸ್ಗೆ ಪ್ರವೇಶವಿಲ್ಲ, ಆಮೇಲೆ ಹ್ಯಾಂಡಿಕ್ಯಾಪ್ಡ್ಗೆ, ಹಾರ್ಟ್ ಪೇಷಂಟ್ಸ್ಗೆ, ಅವ್ರಿಗೆಲ್ಲ ಹೋಗೋದು ಬರೋದು ಫೈನಾನ್ಷಿಯಲಿ ಕಷ್ಟ ಇರೋರು ಕೂಡ ಕಷ್ಟ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾಕೆ ನಾವು ಬಳ್ಳಾರಿಯಲ್ಲಿ ಕೂಡ ಒಂದು ದೊಡ್ಡ ಜಾಗ ತಗೊಂಡು ತದ್ರೂಪ ಶಬರಿಮಲೆ ಹೇಗಿದೋ ಹ್ಯಾಕ್ ಕಟ್ಬಾರ್ದು ಅಂತ ಹೇಳಿ ನನಗೆ ಒಂದು ಇದು ಬಂತು. ಸೊ ಒಂದು ಐಡಿಯಾ ಬಂತು. ನಾನು ಎಲ್ಲರ ಮಾತು ಕೇಳಿಲ್ಲ. ನಾನು 2 ಎಕರೆ ತಗೊಂಡು, ಇದು ರೊಕ್ಕ ಇಲ್ಲ ಅಂದ್ರೆ ಕೂಡ ಏನ್ ಕೆಳಗ್ ಮೇಲೆ ಬಂದಿವೋ ನಮ್ಗೆ ಗೊತ್ತು, ಆ ಟೈಮಲ್ಲಿ ಇರೋರ್ಗ್ ಗೊತ್ತು. ಸೊ ಆ ತರ ಮಾಡಿ ಈ ದೇವಸ್ಥಾನವನ್ನು ನಾವು ಪ್ಲಾನ್ ಮಾಡಿದೀವಿ. ಈ ಪ್ಲಾನ್ ಮಾಡಿದ್ ಕೂಡ ಬಹಳ ವಿಶೇಷ ಇದೆ. ಅವರು ಕೇರಳ ಅಲ್ಲಿ ಒಂದು ಪ್ರೊಫೆಸರ್ ಇದ್ರು. ಅವರು ಫಾರಿನ್ ಅಲ್ಲಿ, ಹಾಲೆಂಡ್ ಅಲ್ಲಿ ಪ್ರೊಫೆಸರ್. ಅವ್ರ ಕಡೆಯಿಂದ ಅವರು ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ನಾವು ಕೇರಳಕ್ಕೆ ಹೋಗ್ಬಿಟ್ಟು ಅವ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ತೋರಿಸಿ ನಾವು ಶಬರಿಮಲೆಯಲ್ಲಿ ಹೇಗಿದೋ ದೇವಸ್ಥಾನ ಹಾಗೆ ಕಟ್ಬೇಕು ಅಂತ ಹೇಳಿ ಕೇಳಿದ್ವಿ. ಅವ್ರು ಸರಿ ಅಂತೇಳಿ ಒಂದು ಪ್ಲಾನ್ ಹಾಕಿ ಕೊಟ್ಟು, ಶಬರಿಮಲೆ ತದ್ರೂಪ ಇದು, ಇದರಲ್ಲಿ ಏನ್ ಚೇಂಜಸ್ ಮಾಡಬಾರ್ದು, ನೀವು ವಾಸ್ತು ದೋಷ ಬರುತ್ತೆ ನಿಮ್ಗೆ, ಇದೇ ತರ ಕಟ್ರಿ ಅಂತ ಹೇಳಿ ಒಂದು ಕಂಡೀಷನ್ ಇಟ್ಟು ಆ ದೇವಸ್ಥಾನ ನಮ್ಗೆ ಕೊಟ್ರು. ಸೊ ಆದ್ಮೇಲೆ ಈ ಸ್ಥಳ ದೋಷ ಪರಿಹಾರ, ಈ ಸ್ಥಳದಲ್ಲಿ ಏನೇನು ದೋಷಗಳಿದ್ದೆ ಏನು ಅನ್ನೋ ನಿವಾರಣೆ ಮಾಡ್ಬೇಕಂದ್ರೆ ಅದು ಮಾಡಿದೀವಿ. ಅದೆಲ್ಲ ಮಾಡಿ ನಾವು ಅಲ್ಲಿಂದ ಚೀಫ್ ಪ್ರೀಸ್ಟ್ ಗಣೇಶ್ ತಂತ್ರಿನ ಕರೆಸಿ, ಇಲ್ಲಿ ನಮ್ಮ ಚಿನ್ನಜಿಯ ಸ್ವಾಮಿನ ಕರೆಸಿ ಇಲ್ಲಿ ಓಪನಿಂಗ್ ಸೆರೆಮನಿ ಅಂದ್ರೆ ಫೌಂಡೇಶನ್ ಸ್ಟೋನ್ ನಾವು ಅವ್ರ ಕೈಯಿಂದ ಮಾಡಿಸಿ ಇದು ಸ್ಟಾರ್ಟ್ ಮಾಡಿದೀವಿ. 9 ವರ್ಷ ಕಷ್ಟ ಬಿಟ್ಟು ಈ ದೇವಸ್ಥಾನ ಮುಗೀತು. ದೇವಸ್ಥಾನ ಕಟ್ಟುವಾಗ ಒಂದು 3 ಇಶ್ಯೂಸ್ ಬಂತು. ಸೈಜು, ಕಾನ್ಸೆಪ್ಟ್, ಎವ್ರಿಥಿಂಗ್ ಶಬರಿಮಲೆ ಹೇಗಿದೋ ಹಾಗೆ ಅಂತ ಹೇಳಿ. ಸೆಕೆಂಡ್ ಥಿಂಗ್ ಬಂದು ನಮ್ಮ 18ಾಂ ಪಡಿ ಇರ್ಬೋದು, ನಮ್ಮ ಧ್ವಜಸ್ತಂಭ ಇರ್ಬೋದು, ನಮ್ಮ ಸ್ವಾಮಿ ವಿಗ್ರಹ ಇರ್ಬೋದು. ಇವು ವಿಶೇಷ ಏನಂದ್ರೆ ಈ ಧ್ವಜಸ್ತಂಭ 53 ಅಡಿ ಸಿಂಗಲ್ ಪಿಲ್ಲರ್, ರಾಕ್ ಪಿಲ್ಲರ್, ಮೋನೋಲಿಥಿಕ್ ರಾಕ್ ಅಂತಾರೆ.
ಸೊ ಅದು ಸಿಂಗಲ್ ಪಿಲ್ಲರ್ ನಾವು ತಂದು ಬುಕ್ಕಸಾಗರಿಂದ 2 ಸಲ ಫೇಲ್ ಆದ್ಮೇಲೆ ಥರ್ಡ್ ಟೈಮ್ ಸಕ್ಸಸ್ ಆಯ್ತು. ಇಲ್ಲಿ ಬಂದು ನಾವು ಅದನ್ನು ಕೆತ್ತಿ ಇಲ್ಲಿ ನಾವು ನಿಂದಿರ್ಸಿವಿ. ಆ ನಿಂದಿರ್ಸುವಾಗ ವಿಡಿಯೋ ತೆಗೆದಿವಿ, ಅದು ನೋಡಿದ್ರೆ ನಿಮಗೆ ದೇವ್ರು ಬಂದು ನಿಂದಿರ್ಸ್ತಾರ ಅಂತ ಅನ್ಸ್ತದೆ, ಮನುಷ್ಯರು ಮಾಡಿದ್ದಿಲ್ಲ ಆ ಟೈಮಲ್ಲಿ. ಅದೇ ತರ 18 ಮೆಟ್ಲು ಕಪ್ಪು ಶಿಲ, ಅದು ತಮಿಳ್ನಾಡಲ್ಲಿ ಸಿಕ್ಕುತ್ತೆ, ಎಲ್ಲಿ ಸಿಗಲ್ಲ. 2 ಸಲ ನಮ್ದು ಫೇಲ್ ಆಯ್ತು. ಫೇಲ್ ಅಂದ್ರೆ ನಾವು ಡಿಗ್ ಮಾಡಿ ಲಾರಿ ಲೋಡ್ ಮಾಡುವಾಗ ಬ್ರೇಕ್ ಆಗುತ್ತೆ, ಸ್ವಲ್ಪ ಬ್ರೇಕ್ ಆದ್ರೆ ಕೂಡ ಅದು ಅಂತದ್ದು ಯೂಸ್ ಮಾಡಬಾರ್ದು ಸೊ ದೇವಸ್ಥಾನಕ್ಕೆ. ಸೊ ಅದಕ್ಕೋಸ್ಕರ 3 ಸಲ ಸಕ್ಸಸ್ ಆಯ್ತು. 3 ಸಲ ನಾವು ದುಡ್ಡು ತಂದು ಇಲ್ಲೇ ಕೆತ್ತಿ ಒಂದೇ ಕಲ್ಲಲ್ಲಿ 18 ಮೆಟ್ಲಿದೆ. ಸೊ ಅದೊಂದು ವಿಶೇಷವಾದ ಇದು ಸೈಜು, ಕಾನ್ಸೆಪ್ಟು, ಎವ್ರಿಥಿಂಗ್ ಶಬರಿಮಲೆಯಲ್ಲಿ ಹೇಗಿದೆ ಹಾಗೆ ಮಾಡಿಬಿಟ್ವಿ. ಸೊ ಥರ್ಡ್ ಥಿಂಗ್ ಬಂದು ಎಲ್ಲರೂ ಒಂದು ಕಲ್ಲೊಂದು ವಿಗ್ರಹ ಮಾಡಿಸೋಣ, ಒಂದು ಸಿಂಪಲ್ ಮಾಡಿಸೋಣ ಅಂತ ಹೇಳಿದ್ರು. ನಾನಿಲ್ಲ, ಶಬರಿಮಲೆಯಲ್ಲಿ ಪಂಚಲೋಹದ್ದಿದೆ, ಇಲ್ಲಿ ಕೂಡ ನಾವು ಪಂಚಲೋಹದ್ದೇ ಮಾಡಬೇಕು, ಏನನ್ನ ಇರಲಿ ನಾನು ಕೇಳಲ್ಲ, ನೀವು ಯಾರು ಹೇಳ್ಬೇಡ್ರಿ, ನಾನು ಪಂಚಲೋಹದ್ ಮಾಡ್ತೀನಿ ಅಂತ ಹೇಳಿ ರಾಮ್ ಕುಮಾರ್ ಅಂತೇಳಿ ಇಲ್ಲಿ ನಮ್ಮ ಕುಂಭಕೋಣದಿಂದ ಪ್ರೆಸೆಂಟ್ ಅವಾರ್ಡ್ ವಿನ್ನರ್ ಇದ್ರು, ಅವರು ಒಳ್ಳೆ ಕ್ರಾಫ್ಟ್ ಮ್ಯಾನ್. ಸೊ ಅವ್ನು ಕರ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿ ತೋರಿಸಿ ಜಾಗ ವಿಗ್ರಹ ಮಾಡ್ಬೇಕಂದ್ರೆ ಅವ್ರು 90 kgs ಇರಬೇಕು. 90 kgs ಇದ್ರೆ ಅದರಲ್ಲಿ 1.5 kg ಗೋಲ್ಡ್, 1.5 kg ಸಿಲ್ವರ್ ಇರಬೇಕು ಅಂತ ಹೇಳಿದ್ರು. ಸರಿ ಸ್ವಾಮಿ ಅಂತ ಹೇಳಿದ್ವಿ. ಅದು ನನಗೆ ಕೊಡ್ರಿ, ನಾನು ಹೋಗಿ ಅಲ್ಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದ್ರು. ಸೊ ನನಗೆ ಸರಿ ಹೋಗಿಲ್ಲ, ಅದು ಅವತ್ತು ರಾತ್ರಿ ನಿದ್ದೆ ಬಂದಿಲ್ಲ. ಸೊ ನಾವು ಅವ್ರು ಕೊಡ್ತೀವಿ, ಏನ್ ಹಾಕೊಂಡ್ ಬರ್ತಾರೆ, 1.5 kg ಹಾಕ್ತಾರೋ 1 kg ಹಾಕ್ತಾರೋ ಏನಾಗ್ತಾರೋ ನಮ್ಗೆ ಗೊತ್ತನೇ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಬಂದು ಬೆಳಿಗ್ಗೆ ಇನ್ನ ಇದ್ರವ್ರು, ಸ್ವಾಮಿ ನೀವು ಇಲ್ಲೇ ಕ್ಯಾಸ್ಟಿಂಗ್ ಮಾಡ್ಬೇಕು, ಎಲ್ಲಾರ ಕಣ್ಣೆದ್ರಿಗೆ ಮಾಡ್ಬೇಕು ಕ್ಯಾಸ್ಟಿಂಗ್, ಆದ್ರೆ ನಾನು ಒಪ್ತೀನಿ, ನಿನಗೆ ಏನ್ ಅನುಕೂಲ ಬೇಕು ನಾನು ಮಾಡಿಸ್ಕೊಡ್ತೀನಿ, ದಯವಿಟ್ಟು ಇಲ್ಲೇ ಕ್ಯಾಸ್ಟಿಂಗ್ ಮಾಡ್ರಿ ಅಂತೇಳಿ ಒಪ್ಸಿ ಅವ್ರ ಕೈಯಿಂದಾನೆ ಕ್ಯಾಸ್ಟಿಂಗ್ ಮಾಡಿಸಿದೀವಿ. 1.5 kg ಬೇಕಂದ್ರೆ ಅವತ್ತು ಒಂದು ಮುಹೂರ್ತ ಇಟ್ಬಿಟ್ಟು ಮಾರ್ನಿಂಗ್ 7ರಿಂದ 10:30ವರೆಗೂ ಎಲ್ಲರಿಗೂ ಅನೌನ್ಸ್ ಮಾಡಿದೀವಿ, ಇದು ಕ್ಯಾಸ್ಟಿಂಗ್ ಮಾಡ್ತಾ ಇದೀವಿ, ಯಾರಾದ್ರೂ ಗೋಲ್ಡ್ ಹಾಕಿದ್ರೆ ಹಾಕ್ಬೋದು ಅಂತ ಹೇಳಿ. ಆವಾಗ ಬಂದ ಹೆಣ್ಮಕ್ಳು ಎಲ್ಲರೂ ನೋಡ್ಬೇಕು, ರಶ್. ಹೆಣ್ಮಕ್ಳಾದ್ರೆ ಬಳೆ ಆಗ್ಲಿ, ಚೈನ್ ಆಗ್ಲಿ ಎಲ್ಲ ಹಾಕಿದ್ದಾರೆ. ಸೊ ನನ್ನ ಅಂದಾಜು ಒಂದು 7ರಿಂದ 7.5 kg ಮಿನಿಮಮ್ ಬಿದ್ದಿರ್ತದೆ ಅದರಲ್ಲಿ. ಸೊ ಹೇಳ್ಬಾರ್ದು ಅಷ್ಟೇ ಅಂತ ಆ ಸ್ವಾಮಿ ಅವತ್ತು ಮಾಡಿಸ್ಕೊಂಡಾನೆ. ಸೊ ಮಾಡಿ ಆ ವಿಗ್ರಹ ಫೇಸ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿರ್ಮಾಲ್ಯ ಆದಾಗ ಒಂದು ಕ್ಲೀನ್ ಮಾಡಿದ್ಮೇಲೆ ನೋಡ್ರಿ, ಶಬರಿಮಲೆಯಲ್ಲಿ ಬೇಕಾದ್ರೆ ನೋಡಿ. ನಾನು ಈ ಶಬರಿಮಲೆ ಸ್ವಾಮಿ ಮೂಲ ವಿರಾಟ್ ಕಾಮೆಂಟ್ ಮಾಡಲ್ಲ, ಆದ್ರೆ ಕೂಡ ನಮ್ಮ ವಿಗ್ರಹ ಅಷ್ಟು ಚೆನ್ನಾಗಿ ಅಯ್ಯಪ್ಪ ಬಂದು ಕೂತಂಗೆ ಇದೆ ಅಂತ ಹೇಳಿ ನಾನು ಹೇಳಕ್ಕೆ ಬಹಳ ಹೆಮ್ಮೆ. ಸೊ ನಾವು ಮೊನ್ನೆ ಇದು ಕೋವಿಡ್ ಟೈಮಲ್ಲಿ ಬಹಳ ಜನ, ನಿಯರ್ಲಿ ಒಂದು 3-4,000 ಮೆಂಬರ್ಸ್ ಇಲ್ಲಿ ಬಂದು ನಮ್ಗೆ ಇರುಮುಡಿ ಕೊಟ್ರು ನಮ್ ದೇವಸ್ಥಾನದಲ್ಲೇ. ಸೊ ಕೊಟ್ಟಾಗ ಎಲ್ಲರೂ, ಸ್ವಾಮಿ ಅಲ್ಲಿ ದೇವಿ ದೇವಸ್ಥಾನ ಇದೆ, ಅಲ್ಲಿ ನಾವು ತೆಂಗಿನಕಾಯಿ ಉಳಿಸ್ತೀವಿ, ನೀವು ಇಲ್ಲಿ ಆ ಫೆಸಿಲಿಟಿ ಮಾಡಿಲ್ಲ ಅಂತ ಹೇಳಿದ್ರು. ನನಗೆ ಬಹಳ ಫೀಲ್ ಆಯ್ತು. ಸೊ ಯಾಕೆ ಮಾಡ್ಬಾರ್ದು ನಾವು ಅಂತೇಳಿ, ಇನ್ನ ಕೆಳಗೆ ಮಾಡ್ಬೇಕು, ಜಾಗ ಇದ್ದಿಲ್ಲ, ಇದರಲ್ಲೇ ಇರೋ ಕಾಂಪೌಂಡ್ ಅಲ್ಲೇ ಮಾಡ್ಲಿ ಮೇಲೆ ಅಂತ ಹೇಳಿ ಆ 2 ದೇವಸ್ಥಾನ ನಾನು ಇದು ಮಾಳ್ಗಾಪುರ ತಮ್ಮ ಅಂತೀವಿ ನಾವು, ಲೀಲಾದೇವಿ ಆಕ್ಚುಲಿ ಅವ್ರ ಹೆಸರು, ಅವ್ರದೊಂದು ದೇವಸ್ಥಾನ, ಆಮೇಲೆ ನವಗ್ರಹದ ಒಂದು ದೇವಸ್ಥಾನ ಎಲ್ಲ ಏರ್ಪಾಟ್ ಮಾಡಿ, ನವಗ್ರಹ ವಿಗ್ರಹಗಳೆಲ್ಲ ನಾವು ಮೈಸೂರು ಅರುಣ್ ಯೋಗಿರಾಜ್ ಅವ್ರ ಕಡೆ ರಾಮ ಮಂದಿರಲ್ಲಿ ಏನ್ ಮಾಡಿದಾರೆ ಅಯೋಧ್ಯ, ಅವ್ರ ಕಡೆಯಿಂದ ಮಾಡಿಸಿ ಎಲ್ಲ ಮಾಡಿದೀವಿ. ಸೊ ಈ ತರ ದೇವಸ್ಥಾನ ಎಲ್ಲ ಮಾಡಿ ಎಲ್ಲ ನಡೆಸ್ತಾ ಇದೀವಿ. ಇದು ಭಕ್ತರಿಗೋಸ್ಕರ, ಹೆಣ್ಮಕ್ಳಿಗಾಗೆ ಕಟ್ಟಿದ್ದು, ಅವ್ರು ಉಪಯೋಗಿಸ್ಬೇಕಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಅಯ್ಯಪ್ಪ ಭಕ್ತರು ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರದ್ದು ಕೃಪೆಗೆ ಪಾತ್ರರಾಗ್ಬೇಕಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. विग्रहाय नमः। ओम मणिमालाज्वल गंडसलाय नमः। ओम पंदलराज आह्लाद तनयाय नमः। ओम ऊर्ध्वरेतसे नमः। ओम घोराडवि पुनरागमनाय नमः। ಶರಣಮಯ್ಯಪ್ಪ, ಶರಣಮಯ್ಯಪ್ಪ. नमः